ಅರಣ್ಯ ಪ್ರದೇಶಕ್ಕೆ ಒಳಪಡುವಂತಹ ಜಾಗದಲ್ಲಿ ಕೂತು ಎಣ್ಣೆ ಪಾರ್ಟಿಯನ್ನ ಮಾಡ್ತಾ ಇದ್ರು. ಇದನ್ನ ಪ್ರಶ್ನೆ ಮಾಡಿದಂತಹ ಅರಣ್ಯ ಸಿಬ್ಬಂದಿ ಮೇಲೆನೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಶಾಕಿಂಗ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಗಲಾಟೆ ವೇಳೆ ಸ್ಥಳಕ್ಕೆ ಬಂದಂತಹ ಪೊಲೀಸರ ಮೇಲೂ ಕೂಡ ಹಲ್ಲೆ ಮಾಡಿ ದಾಷ್ಟ್ಯವನ್ನು ತೋರಿಸಿದ್ದಾರಂತೆ. ಯಾರು? ರೌಡಿ ಶೀಟರ್. ಅರಣ್ಯ ಇಲಾಖೆ ವಾಹನಕ್ಕೆ ಬೆಂಕಿ ಹಚ್ಚೋದಕ್ಕೆ ರೌಡಿ ಶೀಟರ್ ಒಬ್ಬ ಮುಂದಾಗಿದ್ದಾನೆ. ಕನಕಪುರ ತಾಲೂಕಿನ ಕುರುಬಳ್ಳಿ ದೊಡ್ಡಿ ಗ್ರಾಮದಲ್ಲಿ ಘಟನೆ ಆಗಿರೋದು. ರೌಡಿ ಶೀಟರ್ ಸೇರಿ ಮೂವರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಕೂಡ ಮಾಡಲಾಗಿದೆ. ಸಾತನೂರು ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಮಾಡ್ತಾ ಇದ್ದಿದ್ದೆ ಅಲ್ಲಿ ಫಸ್ಟ್ ಆಫ್ ಆಲ್ ಕಾನೂನಿನ ಉಲ್ಲಂಘನೆ. ಅದರಲ್ಲಿ ಪ್ರಶ್ನೆ ಮಾಡಿದಂತಹ ಸರ್ಕಾರಿ ಅಧಿಕಾರಿಗಳ ಮೇಲೆ ಇಷ್ಟರ ಮಟ್ಟಿಗೆ ದಾಷ್ಟ್ಯ ತೋರಿಸ್ತಾರೆ ಅಂತ ನೋಡಿ. ಆ ವಿಡಿಯೋ ಎಲ್ಲ ಈಗ ವೈರಲ್ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ವಿನಯ್. ಪೊಲೀಸರು ಅಂತಾನು ನೋಡದೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಆತ ತನ್ನ ದರ್ಪವನ್ನು ತೋರಿಸಿದ್ದಾನೆ. ಈತನಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಅಂತ, ಮತ್ತೆ ಯಾವ್ಯಾವ ಪ್ರಕರಣದಲ್ಲಿ ಈತ ರೌಡಿ ಶೀಟರ್ ಆಗಿದ್ದ, ಎಷ್ಟು ವರ್ಷದಿಂದ ರೌಡಿ ಶೀಟ್ ಓಪನ್ ಆಗಿದೆ? ಮಮತಾ, ಅರಣ್ಯ ಪ್ರದೇಶದಲ್ಲಿ ಎಣ್ಣೆ ಪಾರ್ಟಿ ಮಾಡ್ತಿದ್ದಕ್ಕೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಂತ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರ ಮೇಲೆ ರೌಡಿ ಶೀಟರ್ ನೋರ್ವ ಹಾಗೂ ಆತನ ತಂಡ ಹಲ್ಲೆ ಮಾಡಿರುವಂತ ಘಟನೆ ಕನಕಪುರ ತಾಲೂಕಿನ ಕುರುಬರಳ್ಳಿ ದೊಡ್ಡಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಮೊನ್ನೆ ರಾತ್ರಿ ಈ ಒಂದು ಘಟನೆ ನಡೆದಿದೆ. ತಡವಾಗಿ ಬೆಳಕಿಗೆ ಬಂದಿದೆ. ರೌಡಿ ಶೀಟರ್ ಕಿರಣ್ ಎಂಬಾತ ಈ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ದಾನೆ. ಕಬ್ಬಾಳು ಅರಣ್ಯ ವ್ಯಾಪ್ತಿಯಲ್ಲಿ ಮೊನ್ನೆ ಸ್ನೇಹಿತರ ಜೊತೆ ಕೂಡಿ ಈತ ಎಣ್ಣೆ ಪಾರ್ಟಿಯನ್ನ ಮಾಡ್ತಿದ್ದ. ಈ ವೇಳೆ ಗಸ್ತಿನಲ್ಲಿದ್ದಂತ ಅರಣ್ಯ ಸಿಬ್ಬಂದಿಗಳು ಆತನನ್ನ ಪ್ರಶ್ನೆಯನ್ನ ಮಾಡ್ತಾರೆ. ಈ ರೀತಿ ಅರಣ್ಯದಲ್ಲಿ ಅತಿಕ್ರಮ ಪ್ರವೇಶ ಮಾಡೋದು ತಪ್ಪು ಅನ್ನೋ ಒಂದು ಬುದ್ಧಿವಾದವನ್ನ ಹೇಳ್ತಾರೆ. ಈ ವೇಳೆ ಕಿರಣ್ ಹಾಗೂ ಸಂಗಡಿಗರೇನಿದ್ದಾರೆ ಎಲ್ಲರೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ಅರಣ್ಯ ಇಲಾಖೆ ಸಿಬ್ಬಂದಿಯ ಜೀಪ್ಗೆ ಬೆಂಕಿ ಹಚ್ಚಲು ಮುಂದಾಗ್ತಾರೆ. ಈ ವೇಳೆ ಸ್ಥಳಕ್ಕೆ ಗಲಾಟೆ ವಿಷಯ ತಿಳಿದು 112 ಪೊಲೀಸರು ಕೂಡ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ 112 ಪೊಲೀಸರ ಜೊತೆಗೂ ಕೂಡ ಮಾತುಕತೆ ನಡೆದು ಅವರ ಮೇಲೂ ಕೂಡ ಕಿರಣ್ ಹಾಗೂ ಸಂಘಟನೆಗಳು ಹಲ್ಲೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಈ ಕಿರಣ್ ಹಿಂದೆ ಸಾಕಷ್ಟು ಪ್ರಕರಣಗಳಲ್ಲೂ ಕೂಡ ಭಾಗಿಯಾಗಿದ್ದ. ಸಾಕಷ್ಟು ಗಲಾಟೆ ಪ್ರಕರಣದಲ್ಲಿ ಭಾಗಿಯಾಗಿ ಈತನ ಮೇಲೆ ರೌಡಿ ಶೀಟರ್ ಕೂಡ ಓಪನ್ ಆಗಿದೆ. ಇಷ್ಟಾದ್ರೂ ಕೂಡ ಬುದ್ಧಿ ಕಲಿಯದ ಈತ ಮತ್ತೆ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವಂತದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಸದ್ಯ ಈತನನ್ನ ವಶಕ್ಕೆ ಪಡೆದಿರುವಂತ ಪೊಲೀಸರು ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿರುವಂತದ್ದು. ಜೊತೆಗೆ ಆತನ ಜೊತೆ ಇದ್ದಂತ ಇನ್ನಿಬ್ಬರನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮತ್ತಿಬ್ಬರು ಸ್ಥಳದಿಂದ ಎಸ್ಕೇಪ್ ಆಗಿದ್ದು ಅವರ ಹುಡುಕಾಟ ಕೂಡ ನಡೀತಾ ಇದೆ. ಈ ರೀತಿ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸುವಂತ ಪುಂಡರಿಗೆ ಕಡಿವಾಣ ಹಾಕ್ಬೇಕು ಅನ್ನೋದು ಕೂಡ ಸಾರ್ವಜನಿಕರ ಒತ್ತಾಯ ಆಗಿರುವಂತದ್ದು. ಸದ್ಯ ಈ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಮಮತಾ, ಧನ್ಯವಾದ ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ. ಫೋನ್ ಮಾಡಿದ ನೋಡಿ, ಮಾಡ್ತಾ ಇರೋದೇ ತಪ್ಪು ಕೆಲಸ. ಅದರಲ್ಲೂ ತಪ್ಪು ಕೆಲಸ ಮಾಡಿದ್ದು ಅಲ್ಲದೆ ಸರ್ಕಾರಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಯಾವ ರೀತಿ ಆಗ್ತಾ ಇದೆ ಅಂತ ಮೇಲಿಂದ ಮೇಲೆ ಇಂಥ ಪ್ರಕರಣಗಳು ಆಚೆ ಬರ್ತಾನೆ ಇದೆ. ಅದರಲ್ಲೂ ಈತ ರೌಡಿ ಶೀಟರ್ ಅನ್ನೋದು ಗೊತ್ತಾಗ್ತಾ ಇದೆ. ರೌಡಿ ಶೀಟರು ಈ ತರದ ಕೃತ್ಯಗಳೆಲ್ಲ ಮಾಡಿದಾಗ ಇದನ್ನ ಗಡೀಪಾರು ಮಾಡೋದಕ್ಕೆ ಅವಕಾಶ ಇರುತ್ತೆ. ಪೊಲೀಸರು ಏನಾದ್ರು ಅಂತ ಕ್ರಮಗಳನ್ನ ಕೈಗೊಳ್ತಾರ ನೋಡ್ಬೇಕು. ಬಿಕಾಸ್ ಇದು ಅವ್ರಿಗೂ ಮುಜುಗರ ತರುವಂತಹ ಪ್ರಕರಣ, ಅವ್ರ ಮೇಲೂ ಭಯ ಇಲ್ಲದಂತಹ ಪ್ರಕರಣ ಇದೆ.